ಗೈಸ್, ಇವತ್ತಿನ ನಮ್ಮ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಒಂದು ಜಾಗಕ್ಕೆ ಹೋಗಲು ರೆಡಿಯಾಗಿದ್ದೇವೆ. ಇವತ್ತಿನ ಬ್ಲಾಗಿಗೆ ನಿಮಗೆಲ್ಲರೂ ಅಸ್ಸಲಾಮು ಅಲೈಕುಂ, ನಮಸ್ಕಾರಗಳು, ಎಲ್ಲ ಸ್ವಾಗತ ಸುಸ್ವಾಗತ. ನಾವೀಗ ರೋಡಲ್ಲಿ ಹೋಗಲು ಸ್ಟಾರ್ಟ್ ಮಾಡಿದೆವು ನಮ್ಮ ಜರ್ನಿಯನ್ನು. ರೋಡಿಂದನೇ ಎಲ್ಲರೂ ಹೋಗೋದು ನಂಗೆ ಗೊತ್ತು, ಆದರೂ ನಾನು ಒಂದು ಶಾರ್ಟ್ ಆಗಿರಲಿ ಅಂತ ಹೇಳಿದ್ದೆ, ನಿಮಗೆ ಅರ್ಥ ಆಗಲಿ ಅಂತ. ಇರಲಿ, ಈಗ ಇಲ್ಲಿ ದತ್ತಾಪೀಠ ಆಗ್ತಿದ್ದೇವೆ, ಇಲ್ಲಿ ರೋಡ್ ಎಲ್ಲ ಬ್ಲಾಕು ಆದ ಕಾರಣ ನಾವು ಹಿಂದಿ ರೋಡಿಂದ ಬಂದ್ವಿ. ಹಿಂಗೆ ಬರುವಾಗ ಏನಾಯ್ತು, ಅಲ್ಲಿ ಫುಲ್ಲು ಡ್ಯಾನ್ಸ್ ಎಲ್ಲ ಆಗ್ತಿತ್ತು. ನಮಗೆ DJ ಸೌಂಡ್ ಕೇಳಿಸ್ಕೊಂಡು ಹೆಂಗೋ ನಾವು ಇಬ್ರು ಬಂದ್ವಿ. ನನ್ನ ಹತ್ರ ನಮ್ಮ ದೋಸ್ತು ಮಾತಾಡ್ತಾ ಇದ್ದ, ಆದರೂ ನಾನು ಅವ್ನ ಮಾತಿಗೆ ಕೇಳಿಸ್ಕೊಂಡಿಲ್ಲ. ಇಲ್ಲಿ ದತ್ತಾಪೀಠ ಎಂದು ಫುಲ್ಲು ಬ್ಯಾನರು, ಫುಲ್ಲು ಡ್ಯಾನ್ಸು. ನನಗೆ ಸರಿಯಾಗಿ ಟೇಕ್ ತಗೊಳ್ಳೋಕೆ ಆಗಲಿಲ್ಲ, ಆದರೂ ಪರವಾಗಿಲ್ಲ. ನಿಮಗೋಸ್ಕರ ನಾನು ಸಣ್ಣ ವೀಡಿಯೋ ಟೇಕ್ ತಗೊಂಡಿದ್ದೀನಿ, ಅದನ್ನ ಖುಷಿ ಪಡಿ. ಮತ್ತೇನು ಮಾಡೋದು, ಅವ್ರು ಡ್ಯಾನ್ಸ್ ಮಾಡಲಿ ಅಂತ ನಾವು ಸೇಫ್ಟಿಯಿಂದ ನಮಗೆ ಪೆಟ್ರೋಲ್ ಹಾಕ್ಸೋದ್ರಿಂದ ಸೀದಾ ಪೆಟ್ರೋಲ್ ಬ್ಯಾಂಕಿಗೆ ಬಂದುಬಿಟ್ವಿ. ಹಿಂಗೆ ಪೆಟ್ರೋಲ್ ಬ್ಯಾಂಕ್ಸ್ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮನೆಗೆ ಮನೆಗಲ್ಲ ಸಾರಿ ನಮ್ಮ ಜರ್ನಿನ ಎಲ್ಲಿಗೆ ನಿಲ್ಲಿಸ್ಬೇಕು ಅಲ್ಲಿಗೆ ಹೋಗಲು ನಾವು ರೆಡಿ ಆದ್ವಿ. ಈಗ ನಾವು ಸೀದಾ ನಮ್ಮ ಲೊಕೇಶನ್ಗೆ ರೀಚ್ ಆದ್ಮೇಲೆ ಬೆಕ್ಕಿನ ಆಟಾಡಿಸ್ಕೊಂಡು ಸೀದಾ ನಾವು ಒಳಗೆ ಹೋಗ್ಬಿಟ್ವಿ. ಒಳಗೆ ಹೋಗಲು ನಾವು ರೆಡಿ ಆದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಲ್ಲಿ ಆಟ ಆಡ್ತಿದ್ರು. ಅಲ್ಲಿ ನನ್ನ ಗೆಳೆಯನ ಫ್ರೆಂಡ್ ಒಬ್ಬ ಚೆನ್ನಾಗಿ ಆಡ್ತಿದ್ದ. ಅವನು ಆಟ ಆಡೋದನ್ನು ನೋಡಿ ನಾವು ಆಡೋದ್ರಿಂದ ಆಡೋಣ ಅಂದ್ಕೊಂಡೆ, ಆದರೆ ಚಿಕ್ಕ ಪಾಪು ಸರಿಯಾಗಿ ನೀರನ್ನು ಆಡಿಸ್ಕೊಂಡು ಮುಖಕ್ಕೆಲ್ಲ ಆಡಿಸ್ತಿದ್ದ, ಕಣ್ಣೆಲ್ಲ ಉರಿತಿತ್ತು. ನಂದೇ ಒಂದು ಜಾಲಿ, ಅವ್ರದ್ದೇ ಒಂದು ಜಾಲಿ. ಆದರೂ ಇವರಿಬ್ಬರದೊಂದು ಜಾಲಿ ಇತ್ತಲ್ಲ ಮಾತ್ರ ಬಸ್ತಿತ್ತು. ಆದರೆ ಇವರಿಬ್ಬರು ಫೋಟೋಶೂಟಲ್ಲೇ ಸಾಯ್ತಿದ್ದರು. ಅದು ಸಾಯಲಿ ಅಂತ ನಾವು ನಮ್ಮ ಜಾಲಿಯನ್ನು ಕಂಟಿನ್ಯೂ ಮಾಡ್ತಿದ್ವಿ. ಈಗೇನ ಅವನು ಮಸ್ತಾಗಿ ಆಟ ಆಡ್ತಿದ್ದ, ನಾನು ನನ್ನ ಪ್ರಪಂಚದಲ್ಲಿ ಟೇಕ್ ತಗೊಂಡು ಒಳ್ಳೆ ಜಾಲಿ ಮಾಡ್ತಿದ್ದೆ. ಇವ್ರದ್ದೇ ಜಾಲಿ, ನಮ್ಮದೇ ಜಾಲಿ. ಇದೆಲ್ಲ ಮುಗಿದ್ಮೇಲೆ ಸೀದಾ ನಾವು ನಮ್ಮ ಮನೆಗೆ ಹೊರಟೆವು. ಇವತ್ತಿನ ವ್ಲಾಗಿನಲ್ಲಿ ಇಷ್ಟೇ ಹೇಳಕ್ಕಿರೋದು. ಇನ್ನು ಮುಂದಿನ ವ್ಲಾಗ್ನಲ್ಲಿ ಇನ್ನೂ ಹೇಳೋಕಿದ್ರೆ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ.